ಮುಸುರಿಗೈಲಿಕ್ಕಾಗಿ ಹೊಡಿತಿದ್ದಿಲ್ಲ. ಅಂಥವ್ರ ಮನೆಗೆ ಒಬ್ಬ ಸಾಧು ಹೋಗ್ಯಾನ್ರಿ. ಹೋಗು ಮುಂದೆ ಹೇಳಿದರು, ಅದು ಮನೆ ಸರಿ ಇಲ್ಲ, ಹೋಗಬೇಡ ಅಲ್ಲಿ. ಇರ್ಲಾಡ್ರಿ, ನಾ ಹೋಗ್ತೇನೆ ಅಂದ. ನಾವು ಹೋದ. ಭವತಿ ಭಿಕ್ಷಾಂದೇಹಿ ಅಂದ. ಆ ಹೆಣ್ಮಗಳಿದ್ದಳು ಮನ್ಯಾಗ, ಕಟ್ಟಿದವನು ಹಂಗೆ ಇದ್ದ. ಏನು ಕಟ್ಟಿದವ? ಹಾಂ, ಅದನ್ನು ಹೇಳ್ರಿ. ತಾಳಿ ಕಟ್ಟಿದವನು ಹಂಗೆ ಇದ್ದ. ಇವ ಯಾವಾಗ ಭಿಕ್ಷೆ ಕೇಳಿದ್ನಲ್ಲ, ಆ ಹೆಣ್ಮಗಳಂದಳು, ಮುಂದಿನ ಮನೆಗೆ ಹೋಗಿ ಬಾ. ನೀವು ಅಂದಿರ್ತಿರಲ್ಲ, ಯಾರೇ ಬಂದಾಗ ಮುಂದಿನ ಮನೆಗೆ ಹೋಗಿ ಬಾ ಅಂತ ಅಂದಿರ್ತಿರಲ್ಲ. ಅವ ಏನು ಮಾಡಿದ? ಮುಂದಿನ ಮನೆಗೆ ಹೋಗಿ ಬಂದ. ಮತ್ತು ಭವತಿ ಭಿಕ್ಷಾಂದೇಹಿ ಅನ್ನೋ. ನಿನಗೆ ಮುಂದಿನ ಮನೆಗೆ ಹೋಗಿ ಬಾ ಅಂದಿತ್ತು ತಿಳಿತಿಲ್ಲ ಅಂದಳಕ್ಕೆ ಹೆಣ್ಮಗಳು. ನಾ ಮುಂದಿನ ಮನೆಗೆ ಹೋಗಿ ಬಂದಿದ್ದು ನಿನಗೆ ಕಾಣ್ತಿಲ್ಲ. ಅದರ ಜೋರೇ ಇದ್ದವ. ನಾಳೆ ಬಾ. ಹ್ಞೂ, ನಾಳೆ ಬರ್ತೀನಿ. ನಾಳೆ ಬಂದಾನ ಮತ್ತು ಭವತಿ ಭಿಕ್ಷಾಂದೇಹಿ. ಸೋಮವಾರ ಬಾ. ಸೋಮವಾರನು ಬಂದ. ಭವತಿ ಭಿಕ್ಷಾಂದೇಹಿ. ಅಮಾಸಿಗೆ ಬಾ. ಅಮಾಸಿಗೆ ಬಾ. ಅವೇನು ಬೇಸರ ಮಾಡ್ಕೊಳ್ಳಿಲ್ಲ ಒಟ್ಟ. ಅಮಾಸಿಗೂ ಬಂದ ನಾವು. ಭವತಿ ಭಿಕ್ಷಾಂದೇಹಿ. ಅಕ್ಕಿ ಅಂದಳು, ಇದೇನು ಗಂಟು ಬಿದ್ದೈತಿ ನಮಗೆ ಅಂದಳಕ್ಕೆ. ಇದು ಎಲ್ಲಿಂದ ಬಂದೈತಿ? ಇದೇನಿದು? ಇದ್ಯಾಕೆ ಹಿಂಗೆ ಮಾಡಾಕತ್ತೈತಿ ಹುಚ್ಚ? ಹುಣ್ಣಿಮೆಗೆ ಬಾ. ಹುಣ್ಣಿಮೆ ತಲೆಯಾಗಿ ಇಟ್ಕೊಂಡು ನಾನು ಹುಣ್ಣಿಮೆ ದಿವಸ ಬಂದ. ಭವತಿ ಭಿಕ್ಷಾಂದೇಹಿ. ಶಿವರಾತ್ರಿಗೆ ಬಾ. ಶಿವರಾತ್ರಿಗೆ ಯಾರೇ ಮಾಡಿರ್ತಾರೆ ಅಡಿಗೆ. ಇವು ಶಿವರಾತ್ರಿಗೂ ಹ್ಞೂ ಬರ್ತೀನಂದ ನಾವು. ಅದು ಬಿಡದವ್ವ, ಇದು ಕೊಡದಪ್ಪ. ಆಕೆ ಒಟ್ಟ ಬಿಡಬಾರ್ದ ನಂಗೆ. ಇದು ನೀವು ಪಡ್ಕೊಂಡ ತೀರ್ತಿ ಇವ. ನೋಡೋಣ ಹೆಂಗೆ ಮಾಡ್ತಿ ಮಾಡನ್ನ. ಶಿವರಾತ್ರಿ ಬಂತು. ಶಿವರಾತ್ರಿ ನಾಳೆ. ಹಾಂ, ಇಂಥವ್ರ ಮನೆಗೆ ಹೋಗೋದು ಅನ್ನ. ಭವತಿ ಭಿಕ್ಷಾಂದೇಹಿ ಅಂದ. ಇವತ್ತು ಶಿವರಾತ್ರಿ ದಿವಸ ಬಂದಿಯಲ್ಲ, ಶಿವರಾತ್ರಿ ಐತಿ ಅನ್ನೋದು ಗೊತ್ತೈತಿ ಇಲ್ಲಿ ನನಗೆ ಅನ್ನ. ಅವ ಅಂದ, ನಿನ್ನ ಹೆಂಡತಿ ಶಿವರಾತ್ರಿ ದಿವಸ ಬಾ ಅಂತ ಹೇಳಲ್ಲ, ಆಕೆಗೆ ಬುದ್ಧಿ ಐತಿಲ್ಲ ಅಂದವ. ಇವತ್ತು ಶಿವರಾತ್ರಿಪ್ಪ, ನಾವೇನೂ ಮಾಡೋದಿಲ್ಲ. ಮತ್ತು ನಾವೇನೂ ಮಾಡೋದಿಲ್ಲ ಅಂದ್ರೆ ನೀವೇನಾರು ತಿಂತೀರಿಲ್ಲ ಅಂದವ. ನಾವು ಹಿಂಗೆ ಕೂಡವ್ರು ನೋಡು. ಆಯ್ತು ಕೂಡ್ರಿ, ನಾನು ಹಿಂಗೆ ಕೂಡ್ತೀನಿ ಅನ್ನೋ. ನೀವು ಯಾವಾಗ ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ಅವ ಮುಂದಿನ ಕಟ್ಟಿ ಕೂತ. ಇದು ತಮ್ಮ ಮನೆಗೆ ಇವು ಕೂತು. ಬೆಳಗ್ಗೆ 11 ಗಂಟೆಗೆ ಬಂದಾನ. ಮುಂದಿನ ಮನೆ ಕಟ್ಟಿಗೆ ಅವ ಕೂತಾನ, ಇವು ತಮ್ಮ ಕಟ್ಟಿಗೆ ಇವು ಕೂತಾವ. 2 ಗಂಡ ಹೆಂಡತಿ ಒಟ್ಟ ಹೋಗಂಗಿಲ್ಲ. ಏನ್ರಿ ಭಾಳ ಏನು ಕೇಳ್ಯಾನೋ? ಬರೀ ಒಂದು ಅರ್ಧ ರೊಟ್ಟಿ, ಒಂದಿಷ್ಟು ಪಲ್ಯ, ಇಲ್ಲ ಭಾಳ ಆದ್ರೆ 1 ರೊಟ್ಟಿ. ಅದನ್ನೂ ಕೇಳಿಲ್ಲ. ಒಟ್ಟು ಭಿಕ್ಷಾ ನೀಡ್ರಿ, ಒಂದೋ ಅರ್ಧನೋ ಗಿರ್ದಾನೋ ಒಟ್ಟು ಒಂದಿಷ್ಟು ಕೊಡೋದು ಅಷ್ಟೇ. ಅದು ಕೂತೈತೆ ಹಂಗೆ. ಇವ್ರು 2 ಹಿಂಗೆ ಕೂತಾವ. ಅವ ಬಿಸಿಲ ಮಳೆ ಎಲ್ಲ ನಡೀತಿತ್ತು ಅವನಿಗೆ. ಅವ ಅಡ್ಡಾಡ ಅವಂಗೇನ್ರಿ, ಇವಕ್ಕೆ ಬಿಸಿಲು ಹತ್ತಾಕೈತು ಅನ್ನಕತ್ತು ಗಂಡ. ಸುಮ್ಮೀರು. ಸಾಯಂಕಾಲ 6 ಆತು. ಕತ್ಲೆ ಆಗಾಕತ್ತು. ಗಂಡ ಹೆಂಡತಿ ಕಿವ್ಯಾಗ ಹೇಳಿದ, ಅವಂತೂ ಹೋಗಂಗಿಲ್ಲ, ಮತ್ತು ನಮ್ಮ ಪರಿಸ್ಥಿತಿ ಯಾಕೆ ಮುಂದೆ? ಕಿವ್ಯಾಗ ಹೇಳಕತ್ತ. ನಾವು ಕೇಳ್ತೇನೆ ನಿಮಗೆ. ಅವಂತೂ ಹೋಗುವಂಗೆ ಕಾಣೋದಿಲ್ಲ, ನಮ್ಮ ಪರಿಸ್ಥಿತಿ ಹೆಂಗಿಬ್ಬರದು. ಸುಮ್ಮೀರು ನೀವಂತ ಹೇಳ್ತಂದ್ರು. ಸುಮ್ಮೀರು. ಗಂಡು ಕೇಳಿದಕ್ಕೆ ಮ್ಯಾಗ ಅವಸರದಾಗ ಅಡಿಗೆ ಯಾವ್ದಾವು, ಅವಸರದಾಗ ಅಡಿಗೆ ಯಾವ್ದಾವು ಅಂದ. ಯಾವ್ದು ಅಡಿಗೆ ಅವಸರದಾಗ? ಹಾಂ,
ಯಾವುದ್ರಿ? ಶಾಬುದಾನಿ. ಶಾಬುದಾನಿ, ಹಾಂ, ಚಲೋ. ಇವು ಶಾಬುದಾನಿ ಅಂತವ. ಮತ್ತು ಉಪ್ಪಿಟ್ಟು ಅನ್ಲಿಲ್ಲಲ್ಲ ಪುಣ್ಯಕ್ಕೆ. ಶಾವ್ಗಿ ಏನಿಲ್ಲ, ಸ್ವಲ್ಪ ನೀರು ಬೆಚ್ಚಗೆ ಮಾಡೋದ, ತೋಯಿಸೋದ, ವಾಸನೆ ಇಲ್ಲ ಪಾಸನೆ ಇಲ್ಲ, ಏನೂ ಇಲ್ಲ. ಹೌದಲ್ರಿ? ಈ ಕೇಳು, ಶಾವ್ಗಿ ಮತ್ತೇನಾರು ಮಾಡೋ ಈಗ ಮಾತಾಡಕತ್ತು ಎರಡು. ನೀವು ಸ್ವಲ್ಪ ಸುಮ್ಮನೆ ಕುನವಾಗ ಹೇಳ್ತೆ ಅಂದರು, ನೀ ಇಲ್ಲೇ ಇರು, ನಾ ಒಂದಿಷ್ಟು ಹೋದಂಗೆ ಮಾಡಿ ಬರ್ತೀನಿ. ಎಲ್ಲಿ ಹೋಗ್ತೀವಿ? ನಾ ಒಂದಿಷ್ಟು ಕಲ್ಲವನ ಮನೆಗೆ ಹೋಗಿ ಬರ್ತೀನಿ ಅಂದಳಿಕೆ. ಅಂದ್ರೆ ಅವನಿಗೆ ಕೇಳ್ಬೇಕಲ್ಲ, ಈಕಿದೇನು ಉದ್ದೇಶ ಅಂದ್ರೆ ಹಿಂದಿನ ಬಾಕಲ್ಲೇ ಬರೋಕೆ ಒಳಗೆ. ಆಯ್ತು ಹೋಗಿ ಬಾ ಅನ್ನೋ. ಇಷ್ಟೆಲ್ಲ ಆಗೋಗ್ಬಿಡ್ದು 6:30 ಆಗಿತ್ತು. ಈಕೆ ಹಿಂದೆ ಆಶೆ ಮಾಡಿ ಮುಳ್ಳಾಗಿನ ಕಂಟಿ ಪಂಟಿ ತುಳ್ಕೋತ ಮಾಡ್ಕೋತ ಒಳಗೆ ಬಂತು ಹೆಣ್ಮಗಳ. ಬೆಚ್ಚಗೆ ನೀರು ಮಾಡಿ ಶಾವ್ಗಿ ಎದ್ದು ತೆಗೆದಿಟ್ಟು ಒಂದು ಬೋಗಣ್ಯಾಗಿಟ್ಟು ಒಂದು ಸ್ವಲ್ಪ ಸೈಡ್ ಮೇಲೆ ಪ್ಲೇಟ್ದಾಗ ಸಕ್ಕರೆ ಇಟ್ಟು ಹಾಲಿಟ್ಟು ಮುಚ್ಚಿ ಲೈಟ್ ಅಷ್ಟು ಬಂದುಬಿಟ್ಲಿಕ್ಕೆ ಒಮ್ಮೆಗೆ. ನಾ ಕಲ್ಲವನ ಮನೆಗೆ ಹೋಗಿ ಬಂದಿನಿ ರೀ, ಭಾಳ ಆರಾಮದಾಳ ಅಂತ ಈಗ ಗಂಡ ಹೇಳಕತ್ತಾಳ. ಹೆಣ್ತಂತ ಹೋಗು ನಡುಗಳು ಬರ್ತಾನವ, ಬೆನ್ನತ್ತಾನ, ಬೇಡ ದೇವಾಗ ಹೋಗುನು, ಸ್ವಲ್ಪ ಮಲಗಿದಂಗೆ ಮಾಡೋಣ, ಸ್ವಲ್ಪ ಮಲ್ಕೊಂಡಂಗೆ ಮಾಡೋಣ ಅಂತ ಹೇಳಕತ್ತಾನೆ ಹೆಣ್ತಿಗೆ. ಸ್ವಲ್ಪ ಮಲ್ಕೊಂಡಂಗೆ ಮಾಡೋಣ, ಆಮೇಲೆ ಹೋಗುನು. ಇವು ಸ್ವಲ್ಪ ಏನು ಮಲ್ಕೊಂಡಂಗೆ ಮಾಡಿದ್ವು ಅಣಾಕತ್ತವಲ್ರಿ, ಇವು ಎರಡೂ ಇಲ್ಲೇ ಮಲ್ಕೊಂಡು ಒಮ್ಮೆ. ಯಾವಾಗ ಇವಕ್ಕೆ ನಿದ್ದೆ ಎತ್ತಲ್ಲ, ಇವು ಸೀದಾ ಒಳಗೆ ಹೋದ ಒಮ್ಮೆ. ಸಾಧು ಒಮ್ಮೆಗೆ ಒಳಗೆ ಹೋದ. ಇವಂಗೆ ಒಟ್ಟ ಏನು ರೀ, ತಾಟ್ನ್ಯಾಗ ಉಣ್ಣೋದು ಗೊತ್ತಿತ್ತು, ಬೊಗಣ್ಯಾಗ ಉಣ್ಣೋದು ಗೊತ್ತಿತ್ತು. ಇವಂಗೆ ಆ ಡಬರಿ ಇತ್ತಲ್ಲ, ಡಬರಿಯಾಗ ಉಣ್ಣೋದು ಗೊತ್ತಿತ್ತು. ಅವ್ನು ಪಾಟ್ ಹುಡುಕಾಡ್ಲಿಲ್ಲ. ನಾವು ಸೀದಾ ಹಾಲು ಹಾಕೊಂಡ ಸಕ್ಕರೆ ಹಾಕಿದ ಕಲಿಸಿದ ಹೊಡೆದು ಬಂದು ನಿಮಗೆ ಹೇಳ್ತೀನಿ ಹಿಂಗೆ ಬಂದು ಮತ್ತು ನಾವು ತನ್ನ ಜಾಗದಾಗ ಕೂತು ನಿದ್ದೆ ಹೊಡ್ಯಾಕತ್ತ, ಗೊರಕಿ ಹೊಡ್ಯಾಕತ್ತ. ನಾವು ಇದು ಗಂಡು ಹೇಳಕತ್ತೈತಿ, ಎಳೆ 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 ಲೈಟ್ ಹಚ್ಚಬೇಡ. ಗಂಡು ಹೇಳಕತ್ತೈತಿ ಲೈಟ್ ಹಚ್ಚಬೇಡ, ಅವನಿಗೆ ಕಾಣ್ತೈತಿ ಹೊಳಗೆ ಬರ್ತಾನ. ಎರಡು ಹೋಗಿ ಕೂತಾವ. ಅವ ಏನು ಮಾಡಿದ್ದಂದ್ರೆ ವರ್ಷ ಗಂಟ್ಲೆ ನಮ್ಗೆ ಅಡ್ಡಾಡಿಸ್ಯಾರ ತಡ್ರಿ ಅಂತ ಹೇಳಿ ಅವ ಎಲ್ಲ ಶಾವ್ಗಿ ಪಾವ್ಗಿ ಎಲ್ಲ ತಿಂದು ನಾವು ಆಕಳಿ ಸಗಣಿ ತಂದಿಟ್ಟಿದ್ದ ಅಲ್ಲಿ. ಏನ್ರಿ, ಆಕಳಿ ಸಗಣಿ ತಂದಿಟ್ಟಿದ್ದ. ಇವು ಗಂಡ ಒಂತು ತಿಂತು, ಇದೇನಿದು ಹಿಂಗೆ ಹತ್ತಾಕತ್ತೈತಿ ಶಾವ್ಗಿ. ಇದೇನು ಶಾವ್ಗಿ ಹಿಂಗೆ ಹತ್ತಾಕತ್ತೈತಿ. ಒಂದು ತುತ್ತಿಂದ ಎರಡು ತುತ್ತಿಂದ ಅದು ಹೆಣ್ಮಗಳು, ನಾ ಶಾವ್ಗಿ ಮಾಡೀನಿ, ಇದು ಯಾಕೆ ಹಿಂಗೆ ಹತ್ತಾಕತ್ತೈತಿ. ಲೈಟ್ ಹಚ್ಚಿರಲ್ಲ ಕತ್ಲ್ಯಾಗ ಅಲ್ಲ, ಅವ್ಗೆ ಎಚ್ಚರಾಗಿ ಅವ್ನು ಸಾವ್ಕಾಸ ಕತ್ಲ್ಯಾಗ ಬಂದು ಅಲ್ಲಿ ಕೂತಾನ ನಡಕ. ಅವ್ರು ಬಾಜುಕ್ ಬಂದು ಕೂತ್ಕೊಂಡಾನ ಅವನು. ಅವ್ ಮತ್ತು ಎಷ್ಟು ಆಗ್ತೈತೆ ರೀ, ಒಂದು ತುತ್ತಿಂದ ಎರಡು. ಅವ ಸಿಟ್ಟು ಬಂತ ಅವ್ ನಮಗೆ, ಶಾವ್ಗಿ ಮಾಡ್ಯೋ ಸಗಣಿ ಮಾಡ್ಯೋ ಲೇತ್ ಬೈದ ಹೆಂಡ್ತಿಗೆ. ಅವಾಗ ಇವ್ ಸಾಧು ಇದ್ದಲ್ಲ, ಅವ ಅಂದ, ಬಂದವ್ರಿಗೆ ನೀಡಲಿಲ್ಲ ಅಂದ್ರೆ ಮಗನ ಶಾವ್ಗಿ ಸಗಣಿ ಆಗ್ತೈತೆ, ಓ ಮಗನ ತಿನ್ನ. ಬಂದವರಿಗೆ ನೀಡಲಿಲ್ಲ ಅಂದ್ರೆ ಶಾವ್ಗಿ ಸಗಣಿ ಆಗ್ತೈತೆ, ಓ ಮಗನ ತಿನ್ನ. ಹಂಗೆ ನಮ್ಮದು ಏನು ಅಪೇಕ್ಷೆ ಅಂದ್ರೆ ನಿಮ್ಮದು ಎಲ್ಲ ಶಾವ್ಗಿ ಆಗಿ ಉಳಿಲಿ, ನಿಮ್ಮ ಮನೆಯಾಗಿಂದೆಲ್ಲ ಶಾವ್ಗಿ ಆಗಿನ ಉಳಿಲಿ. ಗುರುವಿನ ಕಾರ್ಯಕ್ರಮ ಐತಿ, ಈ ಗುರುವಿನ ಕಾರ್ಯಕ್ರಮಕ್ಕೆ ಸಮರ್ಪಣೆಯನ್ನು ಮಾಡೋದು. ಮತ್ತು ಹಿಂಗೆಲ್ಲ ಹೇಳ್ಯಾರಂತ ಹೇಳಿ ನಾಳೆ ಬಂದು ಅಜ್ಜಾರ ನಮ್ಮದೊಂದು 2 ಎಕರೆ ನಿಮ್ಮ ಮಠಕ್ಕೆ ಜಮೀನು ಬರ್ಕೊಂಡ್ಬಿಡ್ರಿ. ಕಲಿಯುಗದೊಳಗ ಧರ್ಮಯ ಅಂದ್ರೆ ಸಮಾಜದ ಮೇಲೆ ಎಷ್ಟು ಪ್ರೇಮ ಇದ್ರು ಅಪ್ಪ ಅವರು. ಪ್ರಸಾದವನ್ನು ಕಳಿಸ್ತಿದ್ರು ಪ್ರತಿ ಮನೆಗೆ. ನೀವು ಹೆಂಗದಿರಪ್ಪ ಅಂತೇಳಿ ಪ್ರತಿ ಮನೆಗೆ ಹೋಗ್ತಿದ್ರು. ಪ್ರತಿ ಮನೆಗೆ ಹೋಗೋದ್ರ ಜೊತೆಗೆ ಅವರನ್ನು ಮುಟ್ಟುವಂಥದ್ದನ್ನು ಮಾಡ್ತಿದ್ರು. ಬಹುಶಃ ರೋಗಗಳು ಬಂದಾಗ ಯಾರೂ ಕೂಡ ಯಾರಿಗೆ ಮುಟ್ಟಂಗಿಲ್ಲ. ಅವತ್ತಿನ ಕಾಲಕ್ಕೆ ಕಾಲರಾ ರೋಗ ಅಂತಂದ್ರೆ ಬಹಳ ದೊಡ್ಡ ರೋಗ. ಈ ರೋಗ ನನಗೆ ಬಂದೈತಲ್ಲ ಅಂತ ಹೇಳಿ ಕೆಲವರು ವ್ಯಥೆ ಪಡ್ತಿದ್ರು. ಆದರೆ ಕುಮಾರಪ್ಪ ಅವರು ಹಂಗೆ ಮಾಡಲಿಲ್ಲ. ಅದಾವುದೂ ಅಲ್ಲ, ಭಕ್ತರ ಆರೋಗ್ಯ ಮುಖ್ಯ ಅಂತ ಹೇಳಿ ಪ್ರಸಾದವನ್ನು ಕೊಡುತ್ತಿದ್ದರು. ಇದು ಕುಮಾರೇಶ ಮಾಡಿರುವಂಥದ್ದು.
ಕುಮಾರೇಶ ಎಲ್ಲರನ್ನ ಸಮಾನವಾಗಿ ಕಂಡ್ರು. ಇವರು ರೊಕ್ಕ ಕೊಟ್ಟವರದಾರ, ಇವರು ದೇಣಿಗೆ ಕೊಟ್ಟವರದಾರ ಅಂತೇಳಿ ಯಾರನ್ನು ಕೂಡ ಎತ್ತಿ ಹಿಡಿಲಿಲ್ಲ. ಇವರು ಏನೂ ಕೊಟ್ಟಿಲ್ಲ ಅಂತೇಳಿ ಅವ್ರನ್ನ ಬಿಡಲಿಲ್ಲ. ಎಲ್ಲರನ್ನ ಸಮಾನವಾಗಿ ಕಂಡ್ರು. ಕುಮಾರ ಶಿವಯೋಗಿಗಳು ಎಷ್ಟು ದೂರದೃಷ್ಟಿ ಉಳ್ಳವರಾಗಿದ್ರು ಅಂತಂದರೆ, ಅಪ್ಪಿ ತಪ್ಪಿನೂ ಕೂಡ ಅವರ ಗಾಡಿಗಳನ್ನು ಹತ್ತಲಿಲ್ಲ. ಕಾರುಗಳು ಬಂದಿತ್ತು, ಆದರೂ ಕಾರನ್ನು ಹತ್ತಲಿಲ್ಲ. ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರವ್ರ ಜೊತೆಗೆ, ಇವರೆಲ್ಲ ಏನು ನಾವು ಶಂಕರಪ್ಪನವರು, ಅರಠಾಳ ರುದ್ರಗೌಡ್ರು ಅಂತ ಏನು ಹೇಳ್ತೀವಲ್ಲ, ಇವರೆಲ್ಲ ಅವತ್ತಿನ ಕಾಲಕ್ಕೆ ದೊಡ್ಡ ದೊಡ್ಡ ಶ್ರೀಮಂತರು. ಅವರೆಲ್ಲ ಇದ್ರೂ ಕೂಡ, ಆದರೂ ಕುಮಾರ ಮಹಾಶಿವಯೋಗಿಗಳವರು ಅಲ್ಲೇ ಹತ್ತಿರದೊಳಗೆ ಎಲ್ಲಾದರೂ ಹೋಗಬೇಕಿತ್ತು ಅಂದ್ರೆ ಕಾಲ್ನಡಿಗೆಯೊಳಗೆ ಹೋಗ್ತಾ ಇದ್ರು. ಅಕಸ್ಮಾತ್ ದೂರ ಹೋಗಬೇಕಾಗಿತ್ತು ಅಂತಂದ್ರೆ ಎತ್ತಿನ ಬಂಡಿಯೊಳಗೆ ಹೋಗ್ತಾ ಇದ್ರು, ಚಕ್ಕಡಿಯೊಳಗೆ ಹೋಗ್ತಾ ಇದ್ರು. ಒಮ್ಮೆ ಪಾದಯಾತ್ರೆಯನ್ನು ಹೋಗುವಂಥ ಸಂದರ್ಭದೊಳಗೆ, ಅಂದ್ರೆ ಒಬ್ಬರು ಭಕ್ತರ ಮನೆಗೆ ಹೊಂಟಿದ್ರು. ಒಂದು 3-4-5 ಕಿಲೋಮೀಟರ್ ಇತ್ತು. ಆ ಭಕ್ತರ ಮನೆಗೆ ಹೋಗಬೇಕು ಅಂತ ಹೇಳಿ ಅವರ ಜೊತೆಗೆ ಚನ್ನವೀರ ಸ್ವಾಮಿಗಳಂತ ಒಬ್ಬರು ಬಂದಿರ್ತಾರೆ. ಚನ್ನವೀರ ಸ್ವಾಮಿಗಳು ಹಾಗೇನೆ ಕುಮಾರ ಮಹಾಶಿವಯೋಗಿಗಳವರು ಇಬ್ಬರು ಕೂಡಿ ಹೋಗ್ತಿರ್ತಾರೆ. ಗುರುಗಳು ಬರಾಕತ್ತಾರ ಅಂತೇಳಿ ಎಲ್ಲರೂ ಕೂಡ ಅವರನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ಹೊರಟಿದ್ರು. ಹೋಗುವ ಸಂದರ್ಭದೊಳಗೆ ಯಾರದೋ ಒಂದು ಬಂಗಾರ ಬಿದ್ದಿತ್ತು ಕೆಳಗಡೆ ಭೂಮಿ ಮೇಲೆ. ಯಾವಾಗ ನೆಲದ ಮೇಲೆ ಬಂಗಾರ ಬಿದ್ದಿತ್ತಲ್ಲ, ಆ ಬಂಗಾರದ ಮ್ಯಾಲ ಚನ್ನಬಸವ ಸ್ವಾಮಿಗಳು ದೃಷ್ಟಿ ಹೋಯ್ತು. ದೃಷ್ಟಿ ಹೋದ ನಂತರ ಕುಮಾರಪ್ಪ ಅವ್ರಿಗೆ ಹೇಳಿದ್ರಂತ, ಅಲ್ಲಿ ನೋಡ್ರಿಪ್ಪ ಬಂಗಾರ ಬಿದ್ದೈತಿ. ಇಷ್ಟು ಅನುಗುಣದನ್ನ ಹಿಂಗೆ ದಾಟ್ಲಿಕ್ಕೆ ಹತ್ತಿದ್ರಲ್ಲ, ಅವರು ಸಮೀಪಕ್ಕೆ ಬಂತು. ಅವ್ರು ಹಿಂಗೆ ಬಾಗಿದ್ರು ಅದನ್ನು ತಗೋಬೇಕಂತ ಹೇಳಿ. ಅವರ ಭಾವ ಏನಾಗಿತ್ತು, ಯಾರದೈತೆ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ಭಾವ. ಆದ್ರೆ ಕುಮಾರ ಶಿವಯೋಗಿಗಳು ಹೇಳಿದ್ರು, ನೋಡ್ರಿಪ್ಪ, ಅದು ಯಾರದೈತಿ ಅಂತ ನಾವು ಮುಟ್ಟೋದು ಬೇಡ. ಅದು ನಮ್ಮನ್ನ ಬಗ್ಗಿಸುತ್ತ ಬೇಡ ನಮಗದು. ಪರರ ದುಡ್ಡು ನಮಗ ಬೇಡ, ಪರರ ಪಾಷಾಣಕ್ಕೆ ಸಮಾನ. ಅದು ನಾವು ಅಕಸ್ಮಾತ್ ತಗೊಂಡ್ರೆ ಅದು ಕಳ್ಳತನ ಆಗತ್ತ. ಇಲ್ರಿಪ್ಪ, ನಾ ಹಂಗೆ ಮಾಡಿಲ್ಲ, ಯಾರ್ದೈತಿ ಕೊಡ್ಬೇಕು. ಈಗ ಯಾರ್ದಂತ ಕೊಡ್ತೀರಿ ನೀವು? ಬಂದವ್ರು ನಮ್ಮದೈತೆ ಅಂತಾರೆ. ಅಲ್ಲೇ ಬಿಟ್ಟು ಬಿಡ್ರಿ. ಯಾರಾದರೂ ಕಳೆದು ಹೋದ ವ್ಯಕ್ತಿ ಇದ್ದ ಅಂತಂದ್ರೆ ಆ ರೋಡಿಗೆ ಬರ್ತಾನ, ಮತ್ತೆ ನೋಡಿ ಅದನ್ನು ಸ್ವೀಕಾರ ಮಾಡ್ತಾನ. ಅದನ್ನ ಹಂಗೆ ಮಾಡಬೇಡ್ರಿಪ್ಪ, ಅದು ಒಳ್ಳೇದಲ್ಲ. ಅದು ಅಲ್ಲೇ ಇರಬೇಕು. ಬಂಗಾರ ಅನ್ನುವಂಥ ಭಾವನೆನೂ ನಮಗೆ ಬೇಡ, ಅದನ್ನು ಬಿಟ್ಟು ಬಿಡೋನು. ಇಂಥ ಒಬ್ಬ ವೈರಾಗ್ಯದ ಮೂರ್ತಿ, ವೈರಾಗ್ಯ ತ್ಯಾಗದ ಮೂರ್ತಿ. ಇದೆಲ್ಲ ಆದ ನಂತರ ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರು ಮಠದಲ್ಲಿ ಪೂಜೆ ಪ್ರಾರ್ಥನೆ ಎಲ್ಲ ಮಾಡ್ತಿರ್ತಾರೆ. ಮಹಾರಾಜಪೇಟೆ, ಮೊನ್ನೆ ಅಜ್ಜವರು ಹೇಳಿದ್ರಲ್ಲ, ಆ ಮಹಾರಾಜಪೇಟೆದೊಳಗೆ ಪೂಜೆಯನ್ನು ಮಾಡ್ತಿರ್ತಾರೆ. ಹಾನಗಲ್ ಮಠದ ಶಾಖಾ ಮಠ. ಕುಮಾರಪ್ಪ ಅವರು ಅಲ್ಲಿ ಹೋಗಿದ್ದಾರೆ. ಅದೇ ಸಮಯಕ್ಕೆ ಲಿಂಗದ ಹಳ್ಳಿಯೊಳಗೆ ತಾಯಿ ನೀಲಮ್ಮನವ್ರಿಗೆ ಅನಿಸ್ತು, ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರ ಏನು ನುಡಿಗಳು, ಅವರ ಮಾಡುವಂಥ ಕಾರ್ಯ ಈ ನಾಡಿನ ತುಂಬ ಹಬ್ಬಿ ಬಿಟ್ಟಿತ್ತು. ಆಗಲೇ ಯಾವಾಗ ಈ ನಾಡಿಗೆಲ್ಲ ಹಬ್ಬಿತ್ತಲ್ಲ, ತಾಯಿ ಅಂದಳು ನೀಲಮ್ಮನವರು, ನನ್ನ ಮಗ, ನನ್ನ ಕಿರಿ ಮಗ, ಆತ ಇಲ್ಲೇ ಮಠಕ್ಕಾಗ್ಯಾನಂತ, ನಾ ಯಾಕೆ ಹೋಗಿ ಬರಬಾರ್ದು, ನನ್ನ ಮಗನ ಹತ್ರ ನಾ ಯಾಕೆ ಹೋಗಬಾರ್ದು ಅಂತ ಅಂದ್ಕೊಂಡ್ರು. ಹೋದಳು ನೀಲಮ್ಮ ತಾಯಿ. ಹೋದರು. ಹೋದ ನಂತರ ಇಲ್ಲಿ ಪುಸ್ತಕ ಕವಿಗಳು ಮೊನ್ನೆ ಹೇಳಿದಂಗೆ, ಅಜ್ಜವರು ಹೇಳಿದಂಗೂ ಐತಿ. ಆದರೆ ಎರಡೆರಡು ಗ್ರಂಥಗಳನ್ನು ನಾವು ನೋಡಿದಾಗ, ಒಂದು ಗ್ರಂಥದಲ್ಲಿ ಅವರು ಮಠದಲ್ಲಿದ್ದರೂ ಹೋದರು ಅಂತ ಐತಿ. ಇನ್ನೊಂದು ಅವರು ಮುಂದಾಲೋಚನೆಯಾಗಿ ಅವರು ಲಿಂಗ ಪೂಜೆ ಮಾಡುವಂಥ ಸಂದರ್ಭದೊಳಗೆ ತಾಯಿ ಬರುವುದನ್ನು ಕಂಡಿತು ಅಂಥೇಳಿ ಇಟ್ಕೊಟ್ಟಾರ.
ಅಂದ್ರೆ ಎರಡೂ ಅದಾವು ಅಂತ. ಅವರು ಲಿಂಗ ಪೂಜೆಯನ್ನು ಮಾಡುವಂಥ ಸಂದರ್ಭದೊಳಗೆ ಇವತ್ತು ನಿಮ್ಮ ತಾಯಿ ಬರ್ತಾಳು ಅನ್ನುವಂಥದ್ದು ಸೂಚನೆ ಬಂದಿತ್ತು. ನಿಜವಾದ ವಿರಕ್ತರಾಗಿದ್ದರು. ಯಾವಾಗ ಇವರು ಆ ವಿರಕ್ತಕ್ಕೆ ಒಂದು ಸಮಾನ ಪದ ಅಂತಂದ್ರೆ ಅದು ಹಾನಗಲ್ ಕುಮಾರ ಮಹಾಶ್ವೇಗಳವರು. ಈ ತಾಯಿ ಬರ್ತಾಳು ಅನ್ನುವಂಥದ್ದು ಸುದ್ದಿ ಗೊತ್ತಾದ ತಕ್ಷಣ ಮಠದೊಳಗೆ ಇರಬಾರ್ದು ಅಂತೇಳಿ ಅವರು ಹೋದರು ವಿರಾಜಪೇಟೆಗೆ. ತಾಯಿ ಬಂದಳು. ತಾಯಿ ಅವರು ಅನ್ಕೊಂಡಳು, ನನ್ನ ಮಗ ಎಲ್ಲಿದಾನ, ಏನು ನಿಮ್ಮ ಮಠಕ್ಕೆ ಸ್ವಾಮಿಗಳಾಗ್ಯಾರಲ್ಲ ಆ ಸ್ವಾಮಿಗಳ ತಾಯಿ ನಾನು, ಪೂರ್ವಾಶ್ರಮದ ತಾಯಿ, ಹಿಂಗೆಲ್ಲ ಹೇಳಿದರು. ಹೇಳಿದ ನಂತರ ಅರಳಲಿ ಮಠದ ಸ್ವಾಮಿಗಳು ಅಲ್ಲಿಯೇ ಅವರು ಮ್ಯಾನೇಜರ್ ಆಗಿದ್ದರು. ಅವರು ಬಹಳ ವಿಶೇಷವಾಗಿರುವಂತಹ ಮಠದ ವ್ಯವಸ್ಥೆಯನ್ನು ಮಾಡುತ್ತಾ ಅರಳಲೆ ಮಠದ ಹಂಪಯ್ಯನವರು ಅಂತೆ ಈ ತಾಯಿಯನ್ನು ನೋಡ್ತಾರೆ. ಅಮ್ಮ, ನೀವು ಬಂದಿದ್ದು ಬಹಳ ಸಂತೋಷ ಆಯಿತು, ಆದರೂ ಗುರುಗಳು ಮಠದೊಳಗಿಲ್ಲ, ಬರಬಹುದು ಸಾಯಂಕಾಲದವರೆಗೆ ಅಂತ ಹೇಳಿ ಆ ಮಹಾತಾಯಿಗೆ ಎಲ್ಲ ಪೂಜೆಗೆ ಪ್ರಸಾದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಆಶ್ಚರ್ಯ ಅಂತಂದ್ರೆ 1 ದಿವಸ ಹೋಯಿತು, 2 ದಿವಸ ಹೋಯಿತು, 3 ದಿವಸ ಆದ್ರೂ ಕುಮಾರಶ್ವೇಗಳು ಬರಲಿಲ್ಲ. ತಾಯಿ ಅಂದ್ಕೊಂಡ್ಳು, ಬಹುಶಃ ಹಿಂದಿನ ಕಲ್ಪನೆ ಬಂತು, ಏನು ಕನಸಿನೊಳಗೆ ಬಂದಿತ್ತಲ್ಲ, ಆ ಮಹಾತ್ಮ ಬಂದ, ಉಡಿಯೊಳಗೆ ಹೂವು ಹಾಕಿದ, ಹುಟ್ಟಿದಾಗ ಒಬ್ಬ ಜಂಗಮ ಬಂದ, ಈ ಮಗು ನನಗೆ ಜೋಳಿಗೆಯೊಳಗೆ ಹಾಕಿಬಿಡು ಅಂತಂದ. ಅವರು ಹೇಳಿದ ಹಾಗೆಯೇ ಆಯ್ತಲ್ಲ ನನ್ನ ಮಗನ ಬಾಳು ಅಂಥೇಳಿ ದುಃಖವನ್ನು ಮಾಡಿಕೊಳ್ತಾಳೆ. ತಾಯಿ ಮಗ ಅನ್ನುವಂಥ ಭಾವ ಇಟ್ಕೊಂಡು ಬಂದಿರಳು. ನನ್ನ ಮಗ ಸ್ವಾಮಿ ಹಾಲಯ್ಯ, ನನ್ನ ಮಗ ಹಾಲಯ್ಯ, ನನ್ನ ಮಗ ಹಾಲಯ್ಯ ಅನ್ನುವಂತಹ ಮಮಕಾರದೊಳಗೆ ಬಂದಳು ತಾಯಿ. 3 ದಿವಸ ಆದ ನಂತರ ಬರಲಿಲ್ಲ. ತಾಯಿ ಅಂದ್ಕೊಂಡ್ಳು, ನಂದಿ ಹಳ್ಳಿಯೊಳಗೆ 300 ರೂಪಾಯಿಗಳನ್ನು ಕೊಟ್ಟು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮಗ, ಅದಾದ ಬಳಿಕ ನನ್ನ ಮಗ ನನ್ನನ್ನು ನೋಡಲಿಲ್ಲ, ನಾನು ಮಗನನ್ನು ನೋಡಲಿಲ್ಲ. ಇದು ಎಂಥದ್ದು ದುರ್ವಿಧಿಯೇ. ಬಹುಶಃ ನನ್ನ ಕಣ್ಣಿಗೆ ಆತನನ್ನು ನೋಡೋದು ಪುಣ್ಯ ಇಲ್ಲ ಅಂತ ಅನಿಸುತ್ತೆ. ತಾಯಿ ಕಣ್ಣೊಳಗೆ ನೀರು. ತಾಯಿ ಅಂದ್ಕೊಂಡ್ಳು, ನನ್ನ ಮಗ ಏನೋ ಸಿಗ್ತಾನ, ಆತನನ್ನು ನೋಡ್ತೀನಿ ಅನ್ನುವಂಥ ಹಂಬಲದೊಳಗೆ ಬಂದೀನಿ ನಾನು. ಆದರೂ ನನ್ನ ಮಗ ಸಿಗಲಿಲ್ಲ. ನನ್ನ ಮಗ ಬಹಳ ದೊಡ್ಡ ಆತ. ಈ ಮಾತುಗಳನ್ನು ಹೇಳ್ತಾ 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 ಬಂದಾಗ ಹರಳಲಿ ಮಠದ ಹಂಪಯ್ಯನವರು ಅಂತಾರೆ, ಇವಾ ಬಹುಶಃ ಗುರುಗಳು ಬರುವಂಗೆ ಕಾಣಂಗಿಲ್ಲ, ನೀ ಹೆಂಗಾದರೂ ಬಂದೀಯವ, ನೀನು ಪ್ರಸಾದ ಮಾಡು ಅಂಥೇಳಿ ಒಂದು ಸೀರೆಯನ್ನು ಕೊಟ್ಟರು, ಒಂದು ಕುಪ್ಪಸ, ಮನೆಯೊಳಗೆ ಹೈನಾಗಲಿ ಅಂತ ಹೇಳಿ ಒಂದು ಆಕಳವನ್ನು ಕೊಟ್ಟ ಸಮಯದೊಳಗೆ ಹಸ್ತಿನಾಪುರದ ಅರಮನೆಯಿಂದ ಹೋದಳು. ತನ್ನ ಗೆಳತಿಯರನ್ನು ಕರ್ಕೊಂಡು ಸಾಯಂಕಾಲ ವಿಹಾರಕ್ಕೆ ವಾಕಿಂಗ್ ಅಂತ ಹೋಗಿದ್ರು. ಗಂಗಾ ನದಿಯೊಳಗೆ ಶಾಪಾನುಗ್ರಹ ಸಾಮರ್ಥ್ಯ ಹೊಂದಿರುವಂಥ ಒಬ್ಬ ಮಹಾತ್ಮ ಸ್ನಾನ ಮಾಡಕತ್ತಿದ್ರು. ದ್ರೌಪದಿ ಬಂದಳು, ಗುರುಗಳದಾರ, ಹೆಂಗಾದರೂ ಗುರುಗಳು ಇಲ್ಲೇದಾರ ಅಂದ ಮೇಲೆ ಅವ್ರ ಆಶೀರ್ವಾದ ಪಡ್ಕೊಳ್ಬೇಕು ನಾವು ಅಂತೇಳಿ ಅನ್ಕೊಂಡ್ರು. ಆದರೆ ಏನು ಸ್ನಾನವನ್ನು ಮಾಡುವಂತಹ ಋಷಿಮುನಿಗಳಿದ್ರಲ್ಲ, ಅವರು ನೀರಿನ ಸೆಳವಿಗೆ ಅವರು ಕೌಪಿನ ಹರ್ಕೊಂಡು ಹೋಗಿತ್ತು. ನೀರೊಳಗೆ ಮಹಾತ್ಮರು ದಿಗಂಬರರಾಗಿದ್ದರು. ಗೊತ್ತಾಗ್ತೇನೆ ನಿಮಗೆ? ದಿಗಂಬರರಾಗಿದ್ದರು.
ಯಾವಾಗ ದಿಗಂಬರರಾಗಿದ್ರಲ್ಲ ಹೊರಗೆ ಬರಬೇಕು ಅಂತ ಅನ್ಕೊಳ್ತಾರ, ಆದ್ರೆ ವಯಸ್ಸಿನ ಹೆಣ್ಮಕ್ಳದಾರ. ಹೆಂಗೆ ಬರಲಿ, ಅವ್ರು ಹೋಗಲಿ, ಆಮೇಲೆ ಹೋದ್ರೆ ಆಯಿತು ಅಂತ ಹೇಳಿ ಅನ್ಕೊಂಡ್ರು. ಯಾವಾಗ ಆಮೇಲೆ ಹೋದ್ರೆ ಆಯಿತು ಅಂತ ಅನ್ಕೊಳ್ತಾರಲ್ಲ, ದ್ರೌಪದಿ ಅನ್ನಕತ್ತಳು, ಇಲ್ಲಿ ತನಕ ಬಂದೇವಿ, ಮಹಾತ್ಮರ ಆಶೀರ್ವಾದ ತಗೊಳ್ಳಿಲ್ಲ, ಹಂಗೆ ಹೋಗಿಬಿಟ್ಟಿವಿ ಅಂತಂದ್ರೆ ಇದು ಒಳ್ಳೇದನ್ಸಂಗಿಲ್ಲ. ಅದಕ್ಕೆ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡೇ ಹೋಗೋಣ ಅಂತೇಳಿ ಇವರು ನಿಂತರು. ಅವರು ಮುಂದೆ ಹೋಗ್ತಾರಂತ ಇವರು ಬರ್ತಾರಂತೆ. ಇವರು 1 ತಾಸಾಯಿತು, 2 ತಾಸಾಯಿತು, ಅವರು ಬರಲಿಲ್ಲ, ಇವರು ಹೋಗಲಿಲ್ಲ. ದ್ರೌಪದಿ ಅಂದಳು, ಯಪ್ಪ ಗುರುಗಳ ಬರ್ರಿ, ನಾವು ನಿಮ್ಮ ಆಶೀರ್ವಾದವನ್ನು ಪಡ್ಕೊಳಕ್ಕೆ ನಿಂತೀವಿ, ನೀವು ಬಂದು ನಮಗೆ ಆಶೀರ್ವಾದ ಮಾಡ್ರಿ ಅಂತೇಳಿ ಅಂದಳು. ಆವಾಗ ಗುರುಗಳು ಹೇಳಿದರು, ಮಗಳ ನಾನು ಈಗ ಬರುವ ಪರಿಸ್ಥಿತಿ ಒಳಗಿಲ್ಲ, ನೀವು ಈಗ ಹೋಗಿಬಿಡ್ರಿ, ನಾನು ಆಮೇಲೆ ಬರ್ತೀನಿ ಅಂತ ಗುರುಗಳು ಅಂದರು. ಜಾನಳಾಗಿರುವಂತಹ ದ್ರೌಪದಿ ಅರ್ಥ ಮಾಡಿಕೊಂಡ್ಳು, ಮಹಾತ್ಮರು ನೀರೊಳಗೆ ಬತ್ಲೆ ಆಗ್ಯಾರ. ಇನ್ನೇನು ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅಂತಂದ್ರೆ ನಾವೊಂದಿಷ್ಟು ಏನಾದರೂ ಮಾಡಬೇಕಂತ ಹೇಳಿ ತನ್ನ ಸೀರೆಯ ಸೆರಗವನ್ನು ಹರಿತಾಳೆ. ನೀವೆಲ್ಲ ಅರಿವಿ ಖರೀದಿ ಮಾಡಕ್ಕೆ ಹೋದಾಗ, ಸೀರೆ ಖರೀದಿ ಮಾಡಕ್ಕೆ ಹೋದಾಗ ಏನು ನೋಡ್ತೀರಿ? ಮೊದಲ ಏನು ನೋಡ್ತೀರಿ? ಏನು ನೋಡ್ತೀರಿ? ಏನು ನೋಡ್ತಾನಂತ? ಸ್ಕರ್ಟಾ? ಶರ್ಟ್ ನೋಡ್ತಾನಂತ. ಅವಂದು ಯಾರು ಕೇಳಾಕತ್ತಾರ? ಅವನ ಚಿಂತೆ ಒಳಗದಾನ, ಜೋಕುಮಾರ. ನಾ ಹೆಣ್ಮಕ್ಳದ್ದು ಹೇಳಾಕತ್ತೀನಿ, ಅವನು ಹೇಳತ್ತಾನ. ಏನು ನೋಡ್ತೀರಿವ? ಶರಗು. ಶರಗು ಭಾಳ ಕಿಮ್ಮತ್ತಿಂದು. ಆ ಶರಗನ್ನು ನೋಡ್ಬೇಕು. ನೀವು ಎಷ್ಟು ಸಾರಿ ನೋಡ್ತೀರಿ ಅಂತಂದ್ರೆ ಶರಗಿಗೆ ಭಾಳ ಕಿಮ್ಮತ್ತ. ಆ ಶರಗ್ ಹಿಂಗೊಮ್ಮೆ ನೋಡಿ ನಿಮಗೆ ಹೇಳ್ತೇನೆ, ಅದ್ರದ್ದು ಅದೇನು ಮಡ್ಸೋದಿರ್ತೈತಿಲ್ಲ, ಅದ್ರದ್ದು ಹೆಣ ಚಂದ ಮಾಡೇ ಬರ್ತೀರಿ ನೀವು. ಒಟ್ಟು ನಿಮಗೆ ಹೇಳ್ತೀನಿ, ಒಂದು ಪಸಂದ್ ಮಾಡೋದಿಲ್ಲ ನೀವು, ಒಂದು ಇಷ್ಟ ಆಗೋದಿಲ್ಲ. ಅವ ಮಡಿಚಿಡೊಳಗೆಲ್ಲ ಅದು ತೆಗಿಯೋದೊಮ್ಮೆ, ಮಡಚೋದೊಮ್ಮೆ. ತೆಗಿಯೋ ಮುಂದೆ ಜೀವ ಹೋಗಿರ್ತೈತಿ, ಮಡಚೋ ಮುಂದೆ ಮತ್ತೆ ಜೀವ ಬರ್ತೈತಿ ಅವಂಗೆ. ಸೀರೆಯ ಸೆರಗ. ಆ ಸೀರೆಯ ಸೆರಗನ್ನು ಹರಕೊಂಡು ಸ್ವಲ್ಪ ಒಂದು 4 ಹೆಜ್ಜೆ ಮುಂದೆ ಹೋಗಿ ನೀರಿನೊಳಗೆ ಒಗೆದಳು. ಆ ನೀರಿನ ಸೆಳವಿಗೆ ಹರ್ಕೊಂಡು ಬಂತು ಮಹಾತ್ಮರ ತ್ಯಾಗ. ಆ ಸೀರೆಯನ್ನು ಕೋಪಿನನ್ನಾಗಿ ಮಾಡಿಕೊಂಡು, ಮಡಿವಿ ಮಾಡಿಕೊಂಡು, ಲಂಗೋಟಿ ಮಾಡಿಕೊಂಡು ಹೊರಗೆ ಬಂದರು. ಎಲ್ಲರೂ ನಮಸ್ಕಾರ ಮಾಡಿದರು. ದ್ರೌಪದಿನೂ ನಮಸ್ಕಾರ ಮಾಡಿದಳು. ಮಹಾತ್ಮರ ಕಣ್ಣೊಳಗೆ ನೀರು ಬಂತು. ಮಗಳ, ಎಂಥ ಪುಣ್ಯದ ಕೆಲಸ ಮಾಡಿದೀವ ನೀನು, ಎಂಥ ಪುಣ್ಯದ ಕೆಲಸ ಮಾಡಿದಿ. ನಿನಗೆ ಗೊತ್ತಿರಲಿ, ಈಗೇನು ನನ್ನ ಮಾನವನ್ನು ಕಾಪಾಡಿದೆಯಲ್ಲ, ಮುಂದೊಂದು ಕಾಲಕ್ಕೆ ನಿನ್ನ ಮಾನ ಹೋಗುವಂಥ ಪ್ರಸಂಗ ಬರ್ತೈತಿ. ಆ ಮಾನ ಹೋಗು ಪ್ರಸಂಗಕ್ಕೆ ಬಂದಂಥ ಸಂದರ್ಭದೊಳಗ ಈ ಸೀರೆ ನಿನಗೆ ಅನಂತ ಸೀರೆಯಾಗಿ ನಿನ್ನ ಮಾನವನ್ನು ರಕ್ಷಣೆ ಮಾಡ್ತೈತಿ ಅಂತೇಳಿ ಮಹಾತ್ಮ ಆಶೀರ್ವಾದ ಮಾಡಿದ್ದ. ಆ ಪುಣ್ಯನೇ ಬಂದಕ್ಕಿನ ಕಾಪಾಡಿತು ಹೊರತಾಗಿ ಮತ್ತಾವುದು ಕಾಪಾಡಲಿಲ್ಲ. ನಾವು ಧರ್ಮದ ಕೆಲಸವನ್ನು ಮಾಡುವಂಥ ಸಂದರ್ಭದೊಳಗ ಪುಣ್ಯದ ಕೆಲಸ ಮಾಡಬೇಕು. ಪುಣ್ಯ ನಮ್ಮನ್ನು ರಕ್ಷಣೆ ಮಾಡುತ್ತಾ. ನಿಮಗೆಲ್ಲರಿಗೂ ಕೂಡ ನಮ್ಮ ನಿರೂಪಕರು ಹೇಳಕತ್ತಾರ, ದಾಸೋಹ ಮಾಡ್ರಿ, ದಾಸೋಹ ಮಾಡ್ರಿ. ದಾಸೋಹ ಮಾಡಿದ್ದು ಎಲ್ಲಿ ಹೋಗಂಗಿಲ್ಲ. ನಿಮಗೆ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ. ಈ ಊರೊಳಗೆ ಎಷ್ಟು ಜನ ಬಂದು ಪ್ರಸಾದ ಮಾಡ್ತಾರಲ್ಲ, ಪ್ರಸಾದ ಮಾಡಿದಷ್ಟು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅದಾಳ, ಆಕೆಗೆ ಹೆಂಗೆ ಅನಿಸುತ್ತ, ಈ ಊರೊಳಗೆ ಉಣ್ಣವರು ಬಹಳ ಜನ ಅದಾರ, ಉಣಸವರು ಬಹಳ ಜನ ಅದಾರ, ಅದಕ್ಕೆ ನಾ ಬೇರೆ ಕಡೆ ಎಲ್ಲಿ ಹೋಗಬಾರ್ದು, ಇಲ್ಲೇ ಇರಬೇಕನ್ನುವಂಥದ್ದು ಭಾವ. ಇಲ್ಲೇ ಇರಬೇಕು, ಅನ್ನ ಇರಬೇಕು. ಅಂತಹ ಕೆಲಸವನ್ನು ನಮ್ಮವ್ರು ಮಾಡಬೇಕು. ಅಣ್ಣಿಗೇರಿ ಶಂಕರಪ್ಪನವ್ರು ಏನು ಕೊಟ್ಟಿರುವಂಥದ್ದನ್ನು ಮರಳಿ ಕೊಟ್ಟಾಗ ಆನಂದ ಆಯ್ತಲ್ಲ, ಬಹಳ ಖುಷಿಪಟ್ಟರು. ಎಲ್ಲ ಭಕ್ತ ಸಮೂಹವನ್ನು ಆನಂದವಾಗಿ ಉಳಿದಿತ್ತು. ಮುಂದೊಂದು 2-3 ತಿಂಗಳಾದ ನಂತರ ಆ ಭಾಗದೊಳಗೆ ದೊಡ್ಡ ರೋಗ ಬಂದಿತ್ತು, ಕಾಲ್ರಾ ಅಂತ ಹೇಳಿ.
ಆ ಸಂದರ್ಭದೊಳಗೂ ಕೂಡ ಕುಮಾರ ಮಹಾಶಿವಯೋಗಿಗಳವರು ಹೋಗ್ತಾರೆ, ಎಲ್ಲ ಮನೆ ಮನೆಗೆ ನೋಡುತ್ತಾರೆ. ಕಾಲರ ಬಂದಂತಹ ಭಕ್ತರ ಸಮೀಪಕ್ಕೆ ಹೋಗ್ತಾರೆ. ಭಕ್ತರ ಸಮೀಪಕ್ಕೆ ಹೋಗಿ ಅವರ ಎಲ್ಲ ರೋಗವನ್ನು ವಿಚಾರಣೆ ಮಾಡುತ್ತಾರೆ. ಅಪ್ಪ ಅವ್ರು ಹೇಳಿದರು, ವಿಚಾರ ಮಾಡಬೇಡಪ್ಪ, ಎಲ್ಲ ಆರಾಮಾಗ್ತೈತಿ. ಮನೆಯೊಳಗೆ ಅಡಿಗೆ ಮಾಡಿಕೊಳ್ಳಿಕ್ಕೂ ತ್ರಾಸಾಗ್ತಿತ್ತು, ಅಂಥ ರೋಗ ತ್ರಾಸ. ಯಾವಾಗಿಷ್ಟು ನೋವಾಗ್ಲಿಕ್ಕತ್ತಿತ್ತಲ್ಲ, ಕುಮಾರಪ್ಪ ಅವರು ಅಂದರು, ಏನಾದರೂ ಮಾಡ್ರಿ, ಹೆಂಗಾರೆ ಮಾಡ್ರಿ, ನಮ್ಮ ಭಕ್ತರ ಜೀವ ಉಳಿಬೇಕು, ಯಾರ ಜೀವಕ್ಕೂ ಕೂಡ ಹಾನಿಯಾಗಬಾರ್ದು ಅಂತ ಹೇಳಿ ಮಠದೊಳಗೆ ಗಂಜಿಯನ್ನು ತಯಾರು ಮಾಡ್ತಾರೆ. ಮಠದೊಳಗೆ ಗಂಜಿಯನ್ನು ತಯಾರು ಮಾಡಿ ಮನೆ ಮನೆಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಇದು ಇತಿಹಾಸ. ನಾನು ನಿಮ್ಗೆ ಯಾವ ಕಟ್ಟುಕತೆಗಳನ್ನು